ವರಾಹಿ ಜ್ಯುವೆಲರ್ಸ್ ಪ್ರಕರಣಕ್ಕೆ 2 ವಿಕೆಟ್ ಬಿದ್ದಿದೆ. ಡಿಕೆ ಸುರೇಶ್ ತಂಗಿಯ ಸೋಗಿನಲ್ಲಿ ಹೋಗಿ 9 ಕೋಟಿಯ ಚಿನ್ನ ಖರೀದಿಸಿದಂತಹ ಐಶ್ವರ್ಯ ಮತ್ತು ಆಕೆಯ ಪತಿ ಹರೀಶ್ ಗೌಡನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದೊಂದಾಗೆ ಬಯಲಾಗ್ತಾ ಇವೆ. ವಾರಾಯಿ ವರಾತ ಇದು ಕಳೆದ ಕೆಲವು ದಿನಗಳಿಂದ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಅದಕ್ಕೆ ಕಾರಣ ಡಿಕೆ ಸುರೇಶ್ ಹೆಸರೇಳಿಕೊಂಡು ಸುಮಾರು 9 ಕೋಟಿ ರೂಪಾಯಿ ಮೌಲ್ಯದ 14 ಕೆಜಿ ಚಿನ್ನ ಖರೀದಿಸಿ ವಂಚಿಸಿರುವ ಆರೋಪ. ಇವತ್ತು ವಿಚಾರಣೆ ಎದುರಿಸಬೇಕಿದ್ದ ಐಶ್ವರ್ಯ ಅದಕ್ಕೂ ಮುಂಚೆಯೇ ವಾರಾಯಿ ಜ್ಯುವೆಲರಿ ಮಾಲಕಿ ವನಿತಾ ವಿರುದ್ಧ ಕೆಲ ಆರೋಪ ಹೊರಿಸಿ ಕೆಲವು ಫೋಟೋಗಳ ಸಹಿತ ವಿಡಿಯೋವೊಂದನ್ನ ಹರಿಬಿಟ್ಟಿದ್ರು. ಗಣ್ಯ ವ್ಯಕ್ತಿಗಳಿಂದ ಆಕೆಗೇನ್ ಲಾಭ ಅಂತಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಶೋರೂಮ್ ತೋರ್ಸೋದು, ನನ್ ಬ್ಯಾಂಕ್ ಇದೆ ಅಂತ ತೋರ್ಸೋದು, ನಿಮ್ ದುಡ್ಡು ತಗೊಬಂದು ಇಲ್ಲಿಡಿ, ನಾವು ಸಹಾಯ ಮಾಡ್ತೀವಿ, ನಾವ್ ಅಷ್ಟು ಕೊಡ್ತೀವಿ, ನಾವ್ ಇಷ್ಟು ಕೊಡ್ತೀವಿ, ನಿಮ್ ಬ್ಲಾಕ್ ಮನಿನ್ ವೈಟ್ ಮಾಡ್ತೀವಿ ಅಂತ ಹೇಳೋದು ಇದೇ ಅವ್ರ ಕೆಲಸ. ಎಲ್ರಿಗೂ ಇದೇ ತರ ಹೇಳೋದು, ತಗೊಳ್ಳೋದು. ಕೆಲವರಿಗೆ ಈಕೆ ಕೊಟ್ಟಿರೋರು ಎಲ್ಲರೂ ಬ್ಲಾಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ವೈಟ್ ಅಲ್ಲಿ ಕೊಟ್ಟಿರೋರು ತುಂಬಾ ಕಡಿಮೆ. ಹಂಗಾಗಿ ಈಗ ನಮ್ಮ ವಿಷಯಗಳಿಗೆ 10 ಜನನ ಎತ್ಕಟ್ಟಿದ್ರೆ 8 ಜನ ನಾನ್ ಪರವಾಗಿ ಮಾತಾಡ್ಬೋದೇನೋ, ಅದ್ರಲ್ಲಿ 1-2 ಟ್ರಿಗರ್ ಆಗಿ ಬಂದೇ ಬರ್ತಾರೆ. ಈಕೆ ಮಾಡಿರೋ 10 ಜನನಲ್ಲಿ ಎತ್ಕಟ್ಟಕ್ಕೆ 10 ಜನ ನಾನು ಯಾರನ್ನೂ ಎತ್ಕಟ್ಟಕ್ಕೆ ಇದುವರೆಗೂ ಹೋಗಿಲ್ಲ. ಇನ್ನು ಇವತ್ತು ಪೊಲೀಸರಿಗೆ ದಾಖಲೆ ಸಲ್ಲಿಸಲು ಚಂದ್ರಲೇಔಟ್ ಠಾಣೆಗೆ ಬಂದಿದ್ದ ವನಿತಾ ಐಶ್ವರ್ಯ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ರು. ಪ್ರಕರಣ ಸಂಬಂಧ ಮಾತನಾಡುವುದು ಬಿಟ್ಟು ಇಲ್ಲ ಸಲ್ಲದನ್ನ ಮಾತನಾಡಿ ಪ್ರಕರಣದ ದಿಕ್ಕು ತಪ್ಪಿಸಿದ್ದಾಳೆ ಎಂದು ಆರೋಪಿಸಿದ್ರು. ಇವಾಗ ನನ್ ಫೈಟ್ ಏನು, ಅವಳು ನನ್ನ ಹತ್ರ ತಗೊಂಡಿದ್ದಾಳೆ, ಗೋಲ್ಡ್ ತಗೊಂಡಿದ್ದಾಳೆ, ತಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನ ಸಬ್ಮಿಟ್ ಮಾಡಿದೀನಿ. ಅವಳು ತಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತಗೊಂಡಿಲ್ಲ ಅಂತಂದ್ರೆ ಬಂದು ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡ್ಲಿ. ತಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವ್ರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದ್ರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ನಾಟ್ ರಿಕ್ವೈರ್ಡ್, ಯಾಕೆಂದ್ರೆ ಅದು ಬೇರೆನೆ. ಈ ಬೆಳವಣಿಗೆಗಳ ಮಧ್ಯೆ ಇಡೀ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಂಸದ ಡಿಕೆ ಸುರೇಶ್, ನನಗಿರೋದು ಒಬ್ಬಳೇ ತಂಗಿ, ಸಿನಿಮಾದವರೆಲ್ಲ ಸೇರಿಕೊಂಡು ಏನೋ ಮಾಡುತ್ತಿದ್ದಾರೆ, ನನ್ನ ಹೆಸರು ಯಾರೇ ಬಳಸಿದ್ರೂ ಅಪರಾಧ, ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆಯುತ್ತೇನೆ ಎಂದು ಎಚ್ಚರಿಸಿದ್ರು. ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ನಾನು ಅದನ್ನ ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನ ತಿಳಿಸಿ ಸದ್ಯದಲ್ಲೇ ನಾನು 1-2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನ ದಾಖಲೆ ಮಾಡ್ತೇನೆ. ಪ್ರಕರಣ ಸಂಬಂಧ ಐಶ್ವರ್ಯಾಗೂ ನೋಟಿಸ್ ಕೊಟ್ಟಿದ್ದ ಚಂದ್ರಲೇಔಟ್ ಪೊಲೀಸರು ಇವತ್ತು ವಿಚಾರಣೆಗೆ ಕರೆದಿದ್ರು. ವಿಚಾರಣೆ ಬಳಿಕ ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ ಗೌಡನನ್ನ ಬಂಧಿಸಿದ್ದಾರೆ. ಆದರೆ ಪ್ರಕರಣದ 3ನೇ ಆರೋಪಿ ಧರ್ಮ ತಲೆಮರೆಸಿಕೊಂಡಿದ್ದಾನೆ. ರಾಜಪ್ಪ, TV9 ಬೆಂಗಳೂರು.